ಇವತ್ತು ಸುಳೆಬಾವಿ ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದ, ಉಚ್ಗಾಂವ್ ಮಳೆಕರ್ಣಿ ದೇವಿಯ ಆಶೀರ್ವಾದ ಪಡೆದು ಕುಟುಂಬ ಸಮೇತ ಬಂದು ನಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ್ದೀವಿ. ಈ ಬಾರಿ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿಯ ಸ್ವಾಭಿಮಾನ ಗೆಲ್ತಂತ ನಿಮ್ಗೆಲ್ಲರಿಗೂ ಹೇಳಿಕ್ ಬಯಸ್ತೇನೆ. ನಾವು ಜಿಲ್ಲೆ ಎಲ್ಲ ಮುಖಂಡರು, ಸತೀಶ್ ಜಾರಕಿಹೊಳಿ ಅವರನ್ನ ಒಳಗೊಂಡು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಒಳಗೊಂಡು ಎಲ್ಲ ಶಾಸಕರು ಒಟ್ಟಾಗಿ ಒಗ್ಗಟ್ಟತನ ಪ್ರದರ್ಶನ ಮಾಡಿದ್ದೇವೆ. ಎರಡೂ ಲೋಕಸಭಾ ಕ್ಷೇತ್ರ ಇರ್ಬೋದು, ಚಿಕ್ಕೋಡಿ ಹಾಗೂ ಬೆಳಗಾವಿಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದೀವಿ. ಹಾಗಾಗಿ ನಮ್ಮ ಪರವಾಗಿ ಒಳ್ಳೆಯ ಅಭಿಪ್ರಾಯ ಇರೋದ್ರಿಂದ 100ಕ್ಕೆ 100ರಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಹೇಳಿಕ್ ಬಯಸ್ತೇನೆ. ಈ ಸಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಒಂದು 20-25 ವರ್ಷ ಅವ್ರದ್ದು ರಾಜಕೀಯ ಸಂಘರ್ಷ ಮತ್ತೆ ಜನರ ಏನು ಅವ್ರ ಜೊತೆ ಸಂಬಂಧ ಇರ್ಬೋದು, ಸಂಪರ್ಕ ಇರ್ಬೋದು, ಮತ್ತೆ ಜಿಲ್ಲಾದ್ಯಂತ ಅವ್ರ ಪರವಾದಂಥ ಒಂದು ಅಭಿಮಾನಿ ಬಳಗ, ಅಭಿಮಾನಿ ಪಡೆ ಈ ಸಾರಿ ಎಲ್ಲ ವರ್ಕೌಟ್ ಆಗುತ್ತೆ. ಗೋಕಾಕ್, ಅರ್ಬಾವಿ ಹಾಗೂ ನಮ್ಮ ಬೆಳಗಾವಿ ಸೌತಲ್ಲಿ ಒಂದು ಅಚ್ಚರಿಯ ರಿಸಲ್ಟ್ ಬರುವ ಮೂಲಕ ನಮ್ಮ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಈ ಸರಿ ಸಂಸತ್ ಪ್ರವೇಶ ಮಾಡೋದು ಖಚಿತ. ಕಳೆದ 45 ದಿನಗಳಲ್ಲಿ ಟೀಕಿಸಿದ ವಿರೋಧಿಗಳಿಗೆ ಉತ್ತರ ಸಿಗುತ್ತೆ ನೋಡಿ. ಹತಾಶೆ ಮನೋಭಾವದಿಂದ ಅವ್ರು ಟೀಕೆ ಮಾಡಕತ್ತಾರೆ. ಒಂದೀಗ ಸೋಲಿನ ಭೀತಿಯಲ್ಲಿ ಬಿಜೆಪಿ ಅವರು ಟೀಕೆ ಮಾಡ್ತಾ ಇದ್ದಾರೆ. ಬಟ್ ಜನರ ಅದ್ರ ಕಡೆ ಗಮನ ಕೊಟ್ಟಿಲ್ಲ. ಜನರು ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ಬೆಳಗಾವಿ ಸ್ವಾಭಿಮಾನ, ಬೆಳಗಾವಿ ಮಣ್ಣು, ಬೆಳಗಾವಿ ಮಗ ಇದೆಲ್ಲ ಅವ್ರ ತಲೆಯಾಗ ಐತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.